ನಾನು ಸಂಜೆ ನನ್ನ ಬಗ್ಗೆ ತಪ್ಪಾಗಿ ಮಾತಾಡಿಲ್ಲ. ಅವಳು ಅದಕ್ಕೆ ಹರ್ಟ್ ಮಾಡಿದಾಳೆ ಕಣೋ. ಅದಕ್ಕೆ ಪಾಪ ಇನ್ನೂ ಚಿಕ್ಕ ಹುಡುಗಿ, ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡಿದಾಳೆ ಅಂತ ಹೇಳ್ತಿದ್ದೆ ಅಷ್ಟೇ. ಅದನ್ನ ಕೇಳಕ್ ನೀನ್ ಯಾರೋ? ಶರತ, ಏನ್ ಮಾತಾಡ್ತಿದೀಯಾ? ಅಣ್ಣ, ನನ್ನ ವಿಷಯದಲ್ಲಾಗ್ಲಿ ಸಂಜನ ವಿಷಯದಲ್ಲಾಗ್ಲಿ ತಲೆ ಹಾಕೋ ಅಧಿಕಾರ ಇರೋದು ನಿನಗೆ ಮಾತ್ರ. ಆದ್ರೆ ಇವನೇ ನಮ್ ಜೊತೆಲಿ ಹುಡ್ದೋನ. ಕಾಲ ಆಯ್ತು. ಈ ಮನೋಜ್ ಯಾಕೆ ಇನ್ನೂ ಬಂದಿಲ್ಲ? ಕಾಲ್ ಮಾಡೇ ಬಿಡ್ತೀನಿ. ಯಾರಿದು ಇಷ್ಟೊತ್ತಿಗೆ ಫೋನ್ ಮಾಡ್ತಿದ್ದಾರೆ? ಮೇಡಮ್. ಹಲೋ, ಗುಡ್ ಮಾರ್ನಿಂಗ್ ಮೇಡಮ್. ಮನೋಜ್, ಆಲ್ರೆಡಿ ಟೈಮ್ 9 ಕಾಲ ಆಯ್ತು. ಬರ್ದೆ ಏನ್ ಮಾಡ್ತಾ ಇದ್ದೀರಾ? 9 ಕಾಲ? ಅಯ್ಯೋ ದೇವ್ರೆ, ಇಷ್ಟೊತ್ತು ಮಲಗ್ಬಿಟ್ನಾ? ಮನೋಜ್, ಮನೋಜ್, ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು. ಎಲ್ಲಿದ್ದೀರಾ ನೀವು? ಮೇಡಮ್ ಮೇಡಮ್, ಹೊರಟಿದ್ದೀನಿ ಮೇಡಮ್. ಇನ್ನು ಅರ್ಧ ಗಂಟೆಯಲ್ಲಿ ಅಲ್ಲಿರ್ತೀನಿ. ಹಾ ಸರಿ, ಆದಷ್ಟು ಬೇಗ ಬನ್ನಿ. ಶೋರ್ ಮೇಡಮ್. ಒಂದು ಅರ್ಥ ಆಗ್ತಿಲ್ಲ. ವೈ ಈಸ್ ಡೂಯಿಂಗ್ ಲೈಕ್ ದಿಸ್? ಅಯ್ಯೋ, ಬ್ಯಾಟ್ರಿ ಬೇರೆ ಲೋ ಇದೆ. ರಾತ್ರಿ ಚಾರ್ಜ್ಗೆ ಹಾಕದೆ ಮರ್ತ್ಬಿಟ್ನಲ್ಲ. ಮತ್ತು ಕಾಲವರೆಗೂ ಮಲಗ್ಬಿಟ್ಟು ಇವತ್ತು ಏನಿದು? ಭಾರತೀನೂ ಇಷ್ಟೊತ್ತಾದ್ರೂ ಮಲಗಿದಾಳೆ. ಮೊದಲು ರೆಡಿಯಾಗಿ ಬೇಗ ಹೊರಡಬೇಕು. ಬಂತು, ಹೊರಗಡೆ ಹೋಗಿ ದುಡಿತಿ ನಿಂತಿದ್ಯಲ್ಲ. ಅಜ್ಜಿ, ಅವಳು ನನಗೆ ತುಂಬಾ ಅವಮಾನ ಮಾಡಿದಾಳೆ. ಅವಳು ಆಡಿರೋ ಪ್ರತಿ ಮಾತಿಗೂ ಉತ್ತರ ಕೊಡ್ಬೇಕು ನಾನು. ಅಲ್ಲ ಕಡೆ, ನೀವಿಬ್ರು ಇಷ್ಟು ದಿನ ಅಷ್ಟು ಚೆನ್ನಾಗಿದ್ರಿ, ಈಗೇನೀಗ ಶತ್ರುಗಳ ಥರ ಆಡ್ತಾ ಇದ್ದೀರಲ್ಲ. ನಾನೇನು ಶತ್ರು ಥರ ಆಡ್ತಾ ಇಲ್ಲ ಅಜ್ಜಿ. ವಿನಾಕಾರಣ ಜಗಳ ಮಾಡಿ ಅವಮಾನ ಮಾಡಿದ್ದು ಅವಳೇ. ಇಷ್ಟು ದಿನ ನಾನು ಎಷ್ಟು ಸಪೋರ್ಟ್ ಮಾಡಿದ್ದೆ ಅವಳಿಗೆ, ಆದ್ರೆ ಈಗ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಲು. ಇಷ್ಟೆಲ್ಲ ಅನ್ನಿಸ್ಕೊಂಡು ಅವಳ ಜೊತೆ ನಗ್ನಗ್ತಾ ಮಾತಾಡ್ಬೇಕು ಅಂತೀರಾ? ಅಯ್ಯೋ, ಅವಳು ಮಾತು ಬಿಡೆ. ಒಟ್ಟಿನಲ್ಲಿ ಅವ್ರ ಮನೆಯವ್ರಿಗೆ ತಲೆ ನೆಟ್ಟಿಗಿಲ್ಲ. ನೀನೇನಾದರೂ ಅವಳ ಮೇಲೆ ಕೋಪಕ್ಕೆ ಕೆಲಸಕ್ಕೆ ಹೋದೆ ಅಂತ ಇಟ್ಕೋ, ಆಮೇಲೆ ಈ ಮನೆಯಲ್ಲಿ ಭಾರತಿದೆ ಸಾಮ್ರಾಜ್ಯ ಆಗೋಗ್ಬಿಡುತ್ತೆ. ಆಮೇಲೆ ನಿನಗೆ ಈ ಮನೆಯಲ್ಲಿ 2 ಇಂಚು ಜಾಗ ಸಿಕ್ಕೋಲ್ಲ ಕಣೆ. ಅಜ್ಜಿ, ಆ ಜಾಗ ಗಟ್ಟಿ ಪಡಿಸ್ಕೋಬೇಕು ಅಂತಾನೆ ನಾನು ಕೆಲ್ಸಕ್ಕೆ ಹೋಗೋ ನಿರ್ಧಾರ ಮಾಡಿರೋದು.
ಇಲ್ಲೇ ಇದ್ದು 3 ಹೊತ್ತು ಅವರಿಬ್ಬರು ಮುಖ ನೋಡ್ತಾ ಇದ್ರೆ ನನ್ಗಿನ್ನೂ ತಲೆ ಕೆಟ್ಟೋಗುತ್ತೆ ಜಿ. ಹಾಗಂತ ಈ ವೈಭವ ಬಿಟ್ಟು ಯಾರ್ದೋ ಕೈಗಳಿಗೆ ದುಡಿಯೋಕೆ ಹೋಗ್ತೀನಿ ಅಂತೇಳಿ ನೋಡೆ ಮಾತು ಕೇಳು. ಇವತ್ತಲ್ಲ ನಾಳೆ ಸಂಜುನ ನಮ್ಮ ಕಡೆ ತಿರುಗಿಸ್ಕೋಬೋದು, ಆದರೆ ಭಾರತಿನ ಮಾತ್ರ ತಿರುಗಿಸ್ಕೊಳಕ್ಕಾಗಲ್ಲ. ಅಯ್ಯೋ ಅಜ್ಜಿ, ನೀನು ಏನಾದರೂ ಹೇಳು, ನಾನು ಕೆಲ್ಸಕ್ಕೆ ಹೋಗಿ ದುಡ್ದು ಆ ಭಾರತಿ ಸಂಜನನ್ಗಿಂತ ಹೆಚ್ಚು ಅಂತ ಸಾಧಿಸಿ ತೋರಿಸ್ಬೇಕು. ನನ್ನ ನಿರ್ಧಾರನ ನಾನು ಬದಲಾಯಿಸಲ್ಲ. ಹೋಗಲೇ ಹೋಗು, ಮುಂದೆ ಒಂದಿನ ನೀನೇ ಬಂದು ನಾನು ನಿನ್ನ ಮಾತು ಕೇಳಿದ್ರೆ ಚೆನ್ನಾಗಿತ್ತು ಅಂತ ನೀನೇ ಹೇಳ್ತೀಯ. ಈ ವಯಸ್ಸಿನಲ್ಲಿ ನಿನ್ನಂಥವ್ರನ್ನ ನಾನು ಎಷ್ಟು ಜನ ನೋಡಿಲ್ಲ. ಹೋಗಲೇ ಹೋಗೋ. ಸಾಯಂಕಾಲ ಹೆಚ್ಚು ಕಡಿಮೆ ಮಾಡ್ಬಿಡ್ತೀನಿ. ಏನ್ ಸಂಜನ ಮತ್ತು ದಿಢೀರ್ ಆಫೀಸ್ ತಂದು ಕೊಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಅಲ್ಲ ಹೇಳಿ ಕಳಿಸಿದ್ರೆ ನಾನೇ ನಿನ್ ಮನೆ ಹತ್ರ ಬರ್ತಿದ್ನಲ್ಲಮ್ಮ. ಅಪ್ಪ, ನೀನು ಮತ್ತೆ ಅಲ್ಲಿಗೆ ಬರೋದು, ಇನ್ನೇನಾದ್ರೂ ಆಗೋದು ಅದೆಲ್ಲ ಬೇಡ ಅಂತ ನಾನೇ ನೀನು ಹುಡ್ಕೊಂಡು ಬಂದಿದ್ದೀನಿ. ನಾನ್ ನಿನ್ ಮನೆಗೆ ಬಂದ್ರೆ ಸಮಸ್ಯೆ ಆಗತ್ತೆ ಅಂತಲ್ಲ. ಅಪ್ಪ, ಈಗ ಅದೆಲ್ಲ ಬಿಡ್ತೀಯಾ? ನಾನು ಇಲ್ಲಿಗೆ ಬಂದಿರೋದು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು, ಅದಕ್ಕೆ. ಅದೇನ್ ಹೇಳ ಮುದ್ದು? ಅದೇ ಅಪ್ಪ, ಅವತ್ತು ಲಾಯರ್ ಮನೆ ಹತ್ರ ಬಂದಿದ್ರು ಅಂತ ನಾನು ನಿನ್ಗೆ ಹೇಳ್ದೆ ಅಲ್ವಾ? ನೀನು ಹೇಳ್ದೆ ಅಂತ ಲಾಯರ್ ಹತ್ರ ವಿಲ್ ಬಗ್ಗೆ ವಿಚಾರಿಸಕ್ಕೆ ಹೋದೆ. ಆಯಪ್ಪ ವಿಲ್ ಬಗ್ಗೆ ಏನೂ ಹೇಳಿಲ್ಲ ಅಪ್ಪ. ಇನ್ನೊಂದ್ಸಲಿ ವಿಲ್ ಬಗ್ಗೆ ವಿಚಾರಿಸೋದಕ್ಕೆ ಮನೆ ಹತ್ರ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಇಲ್ಲ ನಿಮ್ಮ ಮಾವನ್ಗೆ ಹೇಳ್ತೀನಿ ಅಂತ ಹೆದರ್ಸ್ ಕಳಿಸ್ಬಿಟ್ಟಪ್ಪ. ಅಯ್ಯ ನಿನ್ನ ಒಂದ್ ಜಸ್ಟ್ ಫೋನ್ ಮಾಡೋದಲ್ವಾ? ಈ ರಾಮಪ್ಪ ತಾಲೂಕ್ ಆಫೀಸ್ ಪವರ್ ಏನಂತ ತೋರಿಸ್ತಿದ್ದೆ ನನ್ನ ಮಗಂಗೆ. ವಿಷಯ ನೀನ್ ಅನ್ಕೊಂಡಷ್ಟು ಈಸಿ ಆಗಿಲ್ಲ, ತುಂಬಾ ಸೀರಿಯಸ್ ಆಗಿದೆ. ಏನು ಹೇಳು ಮಗಳೇ. ಅಪ್ಪ, ಮಾವ ಇವತ್ತು ಗೌರಜ್ಜಿಗೆ ಫೋನ್ ಮಾಡಿ ಆಸ್ತಿಗೆ ಸಂಬಂಧಪಟ್ಟಿರೋ ಯಾವುದೋ ಫೈಲ್ನ ಲಾಯರ್ಗೆ ತಲುಪಿಸು ಅಂತ ಹೇಳಿದ್ರಂತೆ. ಮಗಳೇ, ಆ ಫೈಲಲ್ಲಿ ಏನಿದೆ ಅಂತ ಗೊತ್ತಾಯ್ತಾ? ಇಲ್ಲ ಅಪ್ಪ, ಫೈಲ್ನ ಅಜ್ಜಿ ಶರತ್ ಕೈಲಿ ಕೊಟ್ಟು ಕಳಿಸ್ಬಿಟ್ರು. ಏನಿದೆ ಅಂತ ಕೇಳೋಣ ಅನ್ಕೊಂಡೆ, ಆ ಗೌರಜ್ಜಿ ಎಲ್ಲೂ ಹೋಗದೆ ಅಲ್ಲೇ ನಿಂತ್ಕೊಂಡಿದ್ರು. ಅಪ್ಪ, ನನ್ಗೀಗ ಏನಕ್ಕೆ ಭಯ ಆಗ್ತಿದೆ ಅಂದ್ರೆ, ಎಲ್ಲಿ ಆ ಲಾಯರ್ ನನ್ನ ಮನೆ ಹತ್ರ ಹೋಗಿದ್ದ ವಿಷಯನ ಶರತ್ ಹತ್ರ ಹೇಳ್ಬಿಡ್ತಾರೋ ಅಂತ. ಅಪ್ಪ, ಏನ್ ಮಾಡೋದು ಅಂತ ಹೇಳು. ಸಂಜನ ಮುತ್ತು, ನೀನೊಂದು ಕೆಲಸ ಮಾಡಮ್ಮ, ನೀನು ಬದಲಾಗ್ಬಿಡು. ಅಂದ್ರೆ ಅಂದ್ರೆ ಸಂಜನ ಮುತ್ತು, ಇನ್ನು ಮೇಲೆ ನಿನ್ನ ಮನೆಯವರೆಲ್ಲರೂ ನೀನು ನೋಡಿದ ತಕ್ಷಣ ಅಯ್ಯೋ ಸಂಜನ ಎಷ್ಟು ಒಳ್ಳೆಯವಳು ಪಾಪ ಅಂತ ನಿನ್ನ ಮೇಲೆ ಪ್ರೀತಿ ಮಳೆಗರಿಬೇಕು. ಹಂಗೆ ವಾತಾವರಣವನ್ನ ಸೃಷ್ಟಿ ಮಾಡು. ಅಪ್ಪ, ಅದೇನು ಅಂತ ಸ್ವಲ್ಪ ಅರ್ಥ ಆಗೋಗಿ ಹೇಳ್ತೀಯಾ? ನೋಡು ಮಗಳೇ, ಈಗ ನಿನ್ನ ಮನೆಯಲ್ಲಿ ಎಲ್ಲರೂ ಭಾರತಿ ಭಾರತಿ ಅಂತ ಅವಳೊಂದು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಾರೆ ತಾನೆ. ಆ ಜಾಗದಲ್ಲಿ ನೀನು ಬರಬೇಕು. ಅಂದ್ರೆ ಮಗಳೇ, ನೀನೊಂದು ಮಗುವಿನ ತಾಯಿ ಆಗಬೇಕು. ಒಂದು ಪುಟ್ಟ ಕನ್ನಮ್ಮಂಗೆ ಜನ್ಮ ಕೊಡಬೇಕಮ್ಮ. ನೀನೊಂದು ಮಗುವಿಗೆ ಜನ್ಮ ಕೊಟ್ಟೆ ಅಂತ ಇಟ್ಕ, ಆಗ ಇಡೀ ಮನೆಯಲ್ಲಿ ವಂಶೋದ್ಧಾರಕನ ಕೊಟ್ಟೆ ಅಂತ ಹೇಳಿ ಈ ಆಟೋಮೀಟರ್ ಜಂಪ್ ಆಗುತ್ತಲ್ಲ, ಹಂಗೆ ನಿನ್ನ ಲೆವೆಲ್ ನಿನ್ನ ಮನೆಯಲ್ಲಿ ಜುಯ್ ಅಂತ ಮೇಲಕ್ಕೆ ಹೋಗ್ಬಿಡುತ್ತಮ್ಮ. ಆಗ ಇಡೀ ಮನೆಯವ್ರನ್ನ ನೀನು ಬುಗ್ರಿ ಬುಗ್ರಿ ಆಡಿಸ್ದಂಗೆ ಆಡಿಸ್ಬೋದು. ಮಗಳೇ, ಅರೆ ಯೋಚನೆ ಮಾಡ್ತಾ ನಿಂತ್ರೆ ಏನಾಗತ್ತಮ್ಮ? ನಾನು ಹೇಳಿದ್ರ ಬಗ್ಗೆ ಸೀರಿಯಸ್ ಆಗಿ ತಗೋ. ಇದು ನಿನಗೆ ಒಳ್ಳೆ ಅವಕಾಶ ಮುದ್ದು. ಸಂಜನ ಮುದ್ದು, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆಯಮ್ಮ, ನಾನು ಹೇಳಕ್ ಮರ್ತ್ಬಿಟ್ಟೆ. ನನ್ನ ಹೆಂಡತಿ ಜಯ ಭಾರತಿ ನೋಡಕ್ಕೆ ಅಂತ ನಿಮ್ಮ ಮನೆಗೆ ಹೋಗಿದ್ದಾಳೆ. ನಿಂಗೆ ಸಿಕ್ಕಿಲ್ವ ಅವಳು? ಭಾರತಿ ನೋಡಕ್ಕ? ಯಾಕೆ? ಇನ್ನೇನಕ್ಕೆ, ನಿನ್ನ ವಿರುದ್ಧ ಭಾರತಿಗೇನು ಹಚ್ಕೊಡಕ್ಕೆ. ನೋಡೋ, ನೀನು ಮನೆಗೆ ಹೋದಾಗ ಅವಳು ಮನೇಲಿ ಇರ್ತಾಳೆ. ನೀನು ಸ್ವಲ್ಪ ಜೋಪಾನವಾಗಿರು, ಗೊತ್ತಾಯ್ತಾ? ಸರ್ ಸಾಹೇಬ್ರು ಕಾಣ್ತೇವೆ.
ಏನಪ್ಪ ಒಂದು 5 ನಿಮಿಷ ಬಂದೆ ಅಂತ ಹೇಳಪ್ಪ. ಹೋಗಪ್ಪ, ನಾ ಬರ್ತೀನಿ. ನಮ್ಮ ಸಾಹೇಬ್ರಿಗೆ ನನ್ಕಂಡು ಸಿಕ್ಕಾಬಿಡುತ್ತೆ ಪ್ರೀತಿ ಅಮ್ಮ. ಡೀಲೆಲ್ಲ ನಾನೇ ಮಾಡೋದಲ್ವಾ? ನೀನೇನು ಹೆದರ್ಬೇಡ, ನಾನಿದ್ದೀನಿ. ನಿನ್ನಪ್ಪ ರಾಮಪ್ಪ ತಾಲೂಕು ಆಫೀಸಲ್ಲಿ. ಈ ತಾಲೂಕು ಆಫೀಸ್ ಬಂದ್ರೆ ಎಲ್ಲಿ ತುರ್ಸ್ಕೊಳಕ್ಕೂ ಪುರ್ಸೋತಿಲ್ಲಮ್ಮ. ಬರ್ಲಾ? ಬಂದೆ ಕಣಪ್ಪ, ಬಂದೆ. ಸರಿ ಸರ್, ಆರ್ಡರ್ ಕಾಪಿ ಚೆಕ್ ಮಾಡಿಬಿಟ್ಟು ನಾನು ನಿಮ್ಗೆ ಕಳಿಸ್ತೀನಿ. ಯಾ ಓಕೆ ಸರ್, ಓಕೆ, ಥ್ಯಾಂಕ್ ಯು. ಇದೇನಿದು 9:45 ಬರೋದಕ್ಕೆ ಇಷ್ಟೊತ್ತು ಬೇಕಾ? ಏನೋ 2 ಹೊಗಳಿಕೆ ಮಾತಾಡ್ಬಿಟ್ರೆ ಕೆಲ್ಸದ ಬಗ್ಗೆ ಕೇರ್ಲೆಸ್ ಮಾಡ್ತಾರೆ. ಚಿನ್ನೋದ್ರು ಆರ್ತಿ ಮೇಡಮು. ಮನೋಜ್, ಹಲೋ. ಹಲೋ, ಹಲೋ, ಹೇಳಿ. ಯಾವಾಗಲೂ ಫೋನ್ನ ಹೆಂಡತಿ ಕೈಲಿ ಕೊಟ್ಬಿಡ್ತಾನೆ, ಇರಿಟೇಟಿಂಗ್. ಅಯ್ಯೋ, 9:45 ಆಗ್ಬಿಟ್ಟಿದೆ. ಇಷ್ಟೊತ್ತವರೆಗೂ ಮಲಗ್ಬಿಟ್ಟಿದ್ದೀನಲ್ಲ. ಪಾಪ ಮನೋಜ್ ತಿಂಡಿ ಮಾಡದೆ ಆಫೀಸ್ಗೆ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾಕೋ ತುಂಬಾ ಸುಸ್ತಾಗ್ತಾ ಇದೆಯಲ್ಲ. ಮೇಡಮ್, ಮನೋಜ್, ಬರೋದಕ್ಕೆ ಇಷ್ಟೊತ್ತು ಬೇಕಾ? ಸಾರಿ ಮೇಡಮ್, ಅದು ಇವತ್ತು ಎದ್ದಿದ್ದು ಒಂಚೂರು ಲೇಟ್ ಆಯಿತು. ಏನ್ ಮನೋಜ್, ಕೆಲ್ಸದ ವಿಚಾರದಲ್ಲಿ ನಾನು ಸ್ಟ್ರಿಕ್ಟು ಅಂತ ಗೊತ್ತು, ಆದ್ರೂ ನೀವು ನೆಗ್ಲೆಕ್ಟ್ ಮಾಡೋದಾ? ಮೇಡಮ್, ಇನ್ಮುಂದೆ ಹೀಗೆಲ್ಲ ಆಗೋದಿಲ್ಲ. ಐ ಪ್ರಾಮಿಸ್ ಮೇಡಮ್. ಸರಿ, ಇನ್ನೊಂದ್ಸತಿ ಹೀಗೆ ಮಾಡಬೇಡಿ. ಶೋರ್ ಮೇಡಮ್. ಮನೋಜ್, ಈಗ ತಾನೇ ನಿಮಗೆ ಫೋನ್ ಮಾಡಿದ್ದೆ, ಬೇರೆ ಯಾರೋ ರಿಸೀವ್ ಮಾಡಿದ್ರು. ಈಗ ನಿಮ್ಮ ಜೊತೆಲಿ ಯಾರಿದ್ರು? ಮೇಡಮ್, ಬರೋ ಅರ್ಜೆಂಟಲ್ಲಿ ಫೋನನ್ನು ಮನೇಲೆ ಬಿಟ್ಟು ಬಂದಿದ್ದೀನಿ. ಹೌದಾ? ಮೋಸ್ಟ್ಲಿ ನಿಮ್ಮ ಮನೆ ಕೆಲಸದವ್ಳು ಫೋನ್ ರಿಸೀವ್ ಮಾಡಿರಬೇಕು. ಮೇಡಮ್, ಫೋನ್ ರಿಸೀವ್ ಮಾಡಿದ್ದು ಕೆಲಸದವರಲ್ಲ, ನನ್ನ ಹೆಂಡತಿ. ಸರಿ, ನಾನು ಇದನ್ನ ಇಟ್ಬಿಟ್ಟು ಬರ್ತೀನಿ, ಹೊರಡೋಣ. ಮನೋಜ್, ತಿಂಡಿ ತಿಂದ್ರಾ? ತಿಂಡಿ ಲೇಟ್ ಆಗಿದ್ದು ಆತ್ರದಲ್ಲಿ ಬಂದಿದ್ದೀರಾ, ತಿಂಡಿ ಎಲ್ಲಿ ತಿಂದಿರ್ತೀರಾ? ನಿಮ್ಮ ಮುಖ ನೋಡಿದ್ರೇ ಗೊತ್ತಾಗುತ್ತೆ ನೀವು ತಿಂಡಿ ತಿಂದಿಲ್ಲ ಅಂತ.
ಇರಿ ನಾನು ನಿಮಗೆ ತಿಂಡಿ ಹಾಕೊಂಡು ಬರ್ತೀನಿ. ಬೇಡ ಮೇಡಮ್, ನಾನು ಆಫೀಸ್ ಹತ್ರನೇ ತಿನ್ಕೋತೀನಿ. ಮನೋಜ್, ನೀವು ಲೇಟಾಗಿ ಬಂದಿದ್ದಕ್ಕೆ ಬೈದಿದ್ದು ಬಾಸ್ ಆಗಿ, ಈಗ ತಿಂಡಿ ತಿನ್ನಿ ಅಂತ ಹೇಳ್ತಾ ಇರೋದು ನಿಮ್ಮ ಫ್ರೆಂಡ್ ಆಗಿ. ಬಾಸ್ ಮೇಲಿರೋ ಬೇಜಾರನ್ನ ಫ್ರೆಂಡ್ ಮೇಲೆ ತೋರಿಸೋದು ತಪ್ಪಲ್ವಾ? ಅಯ್ಯೋ ಮೇಡಮ್, ನಿಮ್ಮೇಲೆ ನನಗೆ ಯಾವ ಬೇಜಾರು ಇಲ್ಲ. ಈಗಾಗಲೇ ಹೊತ್ತಾಗಿದೆ, ಬೇಗ ಹೋಗೋಣ ಅಂತ ಹಾಗೆ ಹೇಳಿದೆ ಅಷ್ಟೇ. ಒಂದು ಹೊತ್ತು ತಿನ್ಲಿಲ್ಲ ಅಂದ್ರೆ ಏನೂ ಆಗೋದಿಲ್ಲ ಮೇಡಮ್. ಸರಿ, ಯುವರ್ ವಿಶ್. ಏನು ಕೆಲಸ ನಾವು ಕೆಲಸ ಅಲ್ಲ. ಬೆಳಗ್ಗೆ ಒಂದು ಅರ್ಧ ಗಂಟೆ ತಿಂಡಿ ತಿನ್ನೋಕೆ ಲೇಟ್ ಆಗಿಬಿಟ್ರೆ ಬುದ್ಧಿನೇ ಓಡೋದಿಲ್ಲ ಅಂದ್ಬಿಡುತ್ತೆ. ಭಾರತಿ ತಿಂಡಿ ಕಾಣ್ತಾ ಇಲ್ವೇ ಇವಳು? ಹೌದಲ್ವಾ, ಭಾರತಿ ಇವತ್ತು ಬೆಳಗಿಂದ ಕಂಡೇ ಇಲ್ಲ. ಎಲ್ಲಿ ಹೋದ್ಲಿ ಇವಳು? ಭಾರತಿ, ಭಾರತಿ ಎಲ್ಲ ಹೋದ್ಲಿ ಇವಳು? ಭಾರತಿ, ಎಲ್ಲಿದೀಯಾ? ಎಷ್ಟೊತ್ತಾದ್ರೂ ಮಲ್ಕೊಂಡಿದ್ದಾಳಲ್ಲ ಇವಳು. ಯಾಕೆ ಭಾರತಿ, ಯಾಕೆ ಅಯ್ಯೋ, ಯಾಕೆ ಭಾರತಿ ಪಾಟಿ ಜ್ವರ ಸುಸ್ತಾ ಇದೆ? ಸುಸ್ತಾಗ್ತಿತ್ತು ಅಜ್ಜಿ, ಅದಕ್ಕೆ ಮಲ್ಕೊಂಡಿದ್ದೆ ಅಷ್ಟೇ. ಅಲ್ವೇ ಹುಡುಗಿ, ಅಲ್ಲ ಹೀಗೆ ಜ್ವರ ಬರ್ತಾ ಇದೆ, ಸುಸ್ತಾಗಿದೆ ಅಂತ ಹೇಳ್ತೀಯಲ್ವೇ? ನನಗೊಂದು ಮಾತು ತಿಳಿಸ್ಬಾರ್ದ ನೀನು? ಆಸ್ಪತ್ರೆಗೆ ಹೋಗೋಣ ನಡಿಪ್ಪ. ಪರವಾಗಿಲ್ಲ ಅಜ್ಜಿ, ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತಾ? ಏನು ಸರಿ ಹೋಗುತ್ತೀಯೇ? ಬರೀ ಮಾತ್ರೆ ಸರಿ ಹೋಗುತ್ತೆ ಅಂತೀಯಲ್ಲ. ನಾನು ಮನೋಜ್ಗೊಂದು ಫೋನ್ ಮಾಡ್ತೀನಿ. ಅಯ್ಯೋ ಬೇಡ ಅಜ್ಜಿ, ನೀವು ಫೋನ್ ಮಾಡಿದ್ರೆ ಅವರು ಟೆನ್ಷನ್ ಆಗುತ್ತೆ, ಅಲ್ಲಿ ಕೆಲಸದಲ್ಲಿ ತೊಂದರೆ ಆಗುತ್ತೆ ಅಲ್ವಾ? ಹೇಳಿದ್ ನಾನು ಕೇಳೋದಿಲ್ಲ ಅಂತೀಯಲ್ಲ ನೀನು. ಅಲ್ಲ ಹೀಗೆ ಹಠ ಮಾಡಿದ್ರೆ ಹೇಗೆ? ನಾನು ಏನು ಮಾಡಲಿ? ನನ್ನ ಕೈ ಕಾಲು ಆಡೋದೇ ಇಲ್ಲ ನೋಡು. ಹೋಗ್ಲಿ, ಒಂದು ಕೆಲಸ ಮಾಡ್ತೀನಿ, ಒಂದು ಲೋಟ ಕಷಾಯ ಮಾಡ್ಕೊಂಬಂದು ಕೊಡ್ತೀನಿ. ಅಯ್ಯೋ, ಜ್ವರ ಬಂದಿದೆ, ನನಗೆ ಕೈ ಕಾಲೇ ಆಡಲ್ಲ. ನಾನು ಏನು ಮಾಡಲಿ? ಏನು ಹುಡುಗಿರೋ ಏನೋ ನನಗೆ ದಿಕ್ಕು ತೋಚದಂಗೆ ಮಾಡಿಬಿಟ್ಟು. ದೇವ್ರೆ, ಇದೇನಪ್ಪ ಹೀಗಾಗೋಯ್ತು? ಅಲ್ಲ ಹೀಗಾಗ್ಬಿಟ್ರೆ ನಾನು ಬೆಳಗ್ಗೆ ಒಂದು ಜಯ, ಸದ್ಯ ಒಳ್ಳೆ ಟೈಮಿಗೆ ಬಂದೆ ಅಮ್ಮ. ಯಾಕಮ್ಮ, ಏನಾಯ್ತು? ಭಾರತಿಗೆ ತುಂಬಾ ಜ್ವರ ಬಂದ್ಬಿಟ್ಟಿದೆ ಕಣೆ. ಹೌದಾ? ನೋಡು, ನೀನು ಹೊರಡು ಮಾತಾಡ್ತಾ ಇರು, ನಾನು ಸ್ವಲ್ಪ ಕಷಾಯ ಮಾಡ್ಕೊ ಬಂದ್ಬಿಡ್ತೀನಿ. ಸರಿಮ್ಮ. ಅಮ್ಮ, ಅಮ್ಮ ನೀನೇನಮ್ಮ ಇಲ್ಲಿ ಬಂದಿದ್ಯಾ? ನಾನು ನಿನ್ನನ್ನು ಹುಡ್ಕೊಂಡೆ ಮನೆ ಹತ್ರ ಹೋಗಿದ್ದೆ ಗೊತ್ತಾ? ಸಂಜನಾ, ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣೆ. ನೀನ್ ಯಾಕೆ ನಾನು ನೋಡ್ಕೊಂಡು ಮನೆ ಹತ್ರ ಹೋಗಿದ್ದೆ? ಅಮ್ಮ, ಅದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೊರಗಡೆ ಹೋಗಿದ್ದೆ. ಹಾಗೆ ಬರ್ತಾ ನಿನ್ನ ನೋಡ್ಕೊಂಡು ಬರೋಣ ಅಂತ ಬಂದಿದ್ದೆ. ಹೌದಾ ಸಂಜನಾ, ನನ್ನ ಮನೆಗೆ ಬರ್ತಿದ್ದ ಹಾಗೆ ಗೌರಜ್ಜಿ ಹೇಳಿದ್ರು, ಭಾರತಿಗೆ ತುಂಬ ಜ್ವರ ಬಂದಿದ್ಯಂತೆ ಕಣೆ, ಅವ್ರು ಕಷಾಯ ಮಾಡಕ್ಕೆ ಹೋಗಿದ್ದಾರೆ. ನಾನು ಹೋಗಿ ಭಾರತಿನ ನೋಡ್ಕೋತೀನಿ. ಸರಿಮ್ಮ, ನೀನು ಹೋಗು. ಭಾರತಿ ಅಕ್ಕ ಇನ್ನೇನು ಫಿಟ್ಟಿಂಗ್ ಇಡ್ತಾಳೋ ಏನೋ. ಭಾರತಿ, ಹೇಳ್ಬೇಡ, ಮಲ್ಕೋ ಭಾರತಿ. ಕುತ್ಕೊಮ್ಮ. ಭಾರತಿ, ಯಾಕೆ ಮೈ ಇಷ್ಟು ಸುಡ್ತಾ ಇದೆ? ಸ್ವಲ್ಪ ಜ್ವರ ಬಂದಿದೆ ಅಷ್ಟೇಮ್ಮ. ಮೈ ಇಷ್ಟು ಸುಡ್ತಾ ಇದೆಯಲ್ಲೇ? ಈಗ ನಾನು ಬಂದಿದ್ದೀನಲ್ಲ, ನಡಿ ಡಾಕ್ಟ್ರ್ ಹತ್ರ ಹೋಗೋಣ. ಹಾಸ್ಪಿಟ್ಲಿಗೆ ಹೋಗೋವಂಥದ್ದೇನೂ ಆಗಿಲ್ಲಮ್ಮ.
ಅಜ್ಜಿ ಕಷಾಯ ಮಾಡ್ಕೊಂಬರೋದಕ್ಕೆ ಹೋಗಿದ್ದಾರೆ. ಅದು ಕುಡಿದ್ರೆ ಸರಿ ಹೋಗುತ್ತೆ. ನೀನು ಎಲ್ಲ ಹೀಗೆ ನೆಗ್ಲೆಕ್ಟ್ ಮಾಡಿ ಎಲ್ಲ ಮೈ ಮೇಲೆ ಹೇಳ್ಕೊತೀಯ. ಜ್ವರ ಜಾಸ್ತಿ ಆಗಕ್ಕೆ ಮುಂಚೆ ಡಾಕ್ಟರ್ ಹತ್ರ ಹೋದ್ರೆ ಏನು ತಪ್ಪು? ಬಾ. ಅದೆಲ್ಲ ಬೇಡಮ್ಮ. ನೀನು ಯಾಕೆ ಹೀಗೆ ಮಗು ಥರ ಹಠ ಮಾಡ್ತಾ ಇದೀಯಾ? ಅಮ್ಮ ನೀನು ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ? ಹೌದು, ಏನು ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟಿದ್ಯಾ? ನಿನ್ನೆ ಎಲ್ಲ ನಿನ್ನನ್ನು ತುಂಬ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಭಾರತಿ. ಅದಕ್ಕೆ ಬೆಳಗ್ಗೆನೇ ಎದ್ದು ಬಂದೆ. ಇಲ್ಲಿ ನೋಡಿದ್ರೆ ನಿನಗೆ ಹೀಗಾಗಿದೆ. ನನ್ಗೇನಾಗಿದೆ ಅಂತ ನೀನು ಇಷ್ಟೊಂದು ಆತಂಕ ಪಡ್ತಿದ್ಯಾ? ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನಾನು ಸರಿ ಹೋಗ್ತೀನಿ. ನೀನು ಯೋಚನೆ ಮಾಡಬೇಡ. ನೀನೇನೋ ಯೋಚನೆ ಮಾಡಬೇಡ ಅಂತ ಹೇಳ್ಬಿಡ್ತೀಯ. ಒಂದಾದ್ಮೇಲೆ ಒಂದು ಸಮಸ್ಯೆ ನಿನಗೆ ಬರ್ತಾನೆ ಇದೆಯಲ್ಲ ಭಾರತಿ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ ಹೇಳು?